ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮಾರ್ಚ್ ತಿಂಗಳ ಕುಂಭ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 14ನೇ ತಾರೀಕಿನಂದು ರವಿಗ್ರಹ, 29ನೇ ತಾರೀಕಿನಂದು ಶನಿಗ್ರಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕುಂಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ತಿಂಗಳ 29ನೇ ತಾರೀಖಿನಂದು ಶನಿಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಇದಕ್ಕೆ ನೀವು ಸಂತೋಷ ಪಡಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಜನ್ಮ ಶನಿ ಅಂತ ಹೇಳುವಂಥದ್ದು ಮುಕ್ತಾಯ ಆಗುತ್ತೆ. 7.5 ಇನ್ನೂ ಕೂಡ ಇರುತ್ತೆ, ಆದರೆ ಜನ್ಮ ಶನಿ ಅಂತ ಹೇಳುವಂಥದ್ದು ನಿಮಗೆ ಮುಕ್ತಾಯವಾಗ್ತಾ ಇದೆ ಈ ತಿಂಗಳ 29ನೇ ತಾರೀಖಿನಂದು. ಆ ಒಂದು ವಿಚಾರಕ್ಕೆ ನೀವು ಸಂತೋಷವನ್ನು ಪಡಬೇಕು. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ನೀವು ಈ ಹಿಂದೆನೂ ಕೂಡ ಕೇಳಿರ್ತೀರಿ. ಏನು ಹೇಳಿ, ಈ 7.5 ಅಂತ ಹೇಳಿದರೆ ಒಂದು ರೀತಿಯಾದಂತಹ ಹೊಳೆ ದಾಟುವಂತಹ ಪ್ರಕ್ರಿಯೆ ಅಂತ. ಹೊಳೆ ದಾಟುವಂಥದ್ದು ಹೇಗಿರುತ್ತೆ ಹೇಳಿ, ನಾವು ಮೊದಲು ಹೊಳೆಗೆ ಇಳಿತೀವಿ. ಇಳಿದ ಕೂಡಲೇ ಒಂದು ಸೊಂಟದವರೆಗೆ ನೀರು ಬರುವುದಕ್ಕೆ ಆರಂಭ ಆಗುತ್ತೆ. ಅದೇ ಹೊಳೆ ಮಧ್ಯಕ್ಕೆ ಹೋದವಾಗ ಏನಾಗುತ್ತೆ ಹೇಳಿ, ಕುತ್ತಿಗೆವರೆಗೆ ನೀರು ಬರುತ್ತೆ. ಅದಾದಮೇಲೆ ಇನ್ನೊಂದು ದಡಕ್ಕೆ ನಾವು ಹತ್ತಿರವಾಗುವಂತಹ ಸಂದರ್ಭದಲ್ಲಿ ನೀರು ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ. ಆ ರೀತಿಯಾಗಿರುತ್ತೆ ಹೊಳೆ ದಾಟುವಂಥದ್ದು. ಈ 7.5 ಅಂತ ಹೇಳಿ ಆದರೆ ಅದೇ ರೀತಿಯಾಗಿ ನಿಮಗೆ ಮೊದಲು 2.5 ವರ್ಷ ಏನಿರುತ್ತೆ ಶನಿಗ್ರಹ ದ್ವಾದಶ ಭಾವದಲ್ಲಿ ಇರುತ್ತಲ್ಲ, ಆವಾಗ ಹೊಳೆಗೆ ಇಳಿತೀರಿ. ಒಂದು ಸ್ವಲ್ಪ ನಿಧಾನಕ್ಕೆ ಕಷ್ಟ ಉಂಟಾಗ್ತಾ ಬರುತ್ತೆ. ಮಧ್ಯದಲ್ಲಿ 2.5 ವರ್ಷ ಇದೆಯಲ್ಲ ಈ ಜನ್ಮ ಶನಿ, ಕುತ್ತಿಗೆಗೆ ಬಂದಿರುತ್ತೆ. ತುಂಬ ಅಂದರೆ ತುಂಬ ಕಷ್ಟ. ಇನ್ನು ಮುಂದೆ 2.5 ವರ್ಷ ಉಂಟು, ಆದರೆ ಆ ನೀರು ಇಳಿತಾ ಹೋಗುತ್ತಲ್ಲ, ಎಲ್ಲ ಕಷ್ಟಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಈ 7.5 ಒಟ್ಟು 7.5 ವರ್ಷ ಇರುತ್ತೆ. ಅದರಲ್ಲಿ ಮೊದಲ 5 ವರ್ಷ ತುಂಬ ಕಷ್ಟ. ಅದು ಯಾಕೆ ಅಂತ ಹೇಳಿದರೆ, ವಾಸ್ತವವಾಗಿ ಏನು ಅಂತ ಹೇಳಿದರೆ ಮೊದಲ 2.5 ವರ್ಷ ಮತ್ತು ಕೊನೆಯ 2.5 ವರ್ಷ ಅಷ್ಟು ಕಷ್ಟ ಇರೋದಿಲ್ಲ. ಮಧ್ಯದ 2.5 ವರ್ಷ ತುಂಬ ಕಷ್ಟ ಇರುವಂಥದ್ದು ಜನ್ಮಶನಿ ಅಂತ ಹೇಳುವಂಥದ್ದು. ಆದರೆ ನಮ್ಮ ಅನುಭವಕ್ಕೆ ಬರುವಂಥದ್ದು ಏನು ಅಂತ ಹೇಳಿದರೆ ಮೊದಲ 5 ವರ್ಷ ತುಂಬ ಕಷ್ಟ ಅಂತ ಹೇಳಿ ಅನುಭವಕ್ಕೆ ಬರುತ್ತೆ. ಅದು ಯಾಕೆ ಅಂತ ಹೇಳಿದರೆ, ನಾನು ಹೇಳಿದ್ನಲ್ಲ, ಇದೇ ಉದಾಹರಣೆ ಮೂಲಕನೇ ನಾನು ನಿಮಗೆ ಹೇಳ್ತೀನಿ. ಈಗ ನಾವು ಹೊಳೆಗೆ ಇಳಿಬೇಕು, ಇನ್ನೊಂದು ದಡಕ್ಕೆ ಹೋಗಬೇಕು ಅಂತ ಹೇಳಿ ಆದರೆ ಅಲ್ವಾ, ನಾವು ಈ ದಡದಲ್ಲಿ ನಿಂತ್ಕೊಂಡಿದ್ದೀವಿ, ಇನ್ನು ನಾವು ನೀರನ್ನು ಮುಟ್ಟಿಲ್ಲ. ನಾವು ನೀರಿಗೆ ಇಳಿದ ಕೂಡಲೇ ನಮಗೇನಾಗುತ್ತೆ ಹೇಳಿ, ಇದಕ್ಕಿದ್ದ ಹಾಗೆ ಚಳಿ ಆಗೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಅಲ್ಲಿವರೆಗೆ ನಾವು ಬೆಚ್ಚಗಿರ್ತೀವಲ್ಲ ಹೊರಗಡೆ, ಆ ನೀರಿಗೆ ಇಳಿದ ಕೂಡಲೇ ಇದಕ್ಕಿದ್ದ ಹಾಗೆ ಚಳಿ ಆಗೋದಕ್ಕೆ ಶುರುವಾಗುತ್ತೆ. ಒಂಚೂರು ಕಷ್ಟ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗುತ್ತೆ. ಅದು ಮಧ್ಯಕ್ಕೆ ಹೋದ್ಮೇಲಂತೂ ಇನ್ನೂ ಕಷ್ಟ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗುತ್ತೆ. ಕುತ್ತಿಗೆವರೆಗೆ ನೀರು ಬಂದವಾಗ ಅಷ್ಟೊತ್ತಿಗೆ ನಮ್ಗೆ ಏನು ಹೇಳಿ ಆ ನೀರಿನ ಅಭ್ಯಾಸ ಆಗಿರುತ್ತೆ. ಮೊದಲು ಇಳಿದ ಕೂಡಲೇ ಒಂದು ಸ್ವಲ್ಪ ಹೊತ್ತು ಮಾತ್ರ ತಾನೇ ಚಳಿ ಉಂಟಾಗುವಂಥದ್ದು, ಮತ್ತೇನು ಉಂಟಾಗುವುದಿಲ್ಲ, ಮತ್ತೆ ಸುಲಭ ಅಂತ ಹೇಳಿ ಅನ್ಸುತ್ತೆ. ಅದೇ ರೀತಿಯಾಗಿ ಮೊದಲು 2.5 ವರ್ಷ ಅಷ್ಟೊಂದು ಕಷ್ಟ ಇರುವುದಿಲ್ಲ. ಆದರೆ ಏನಾಗುತ್ತೆ ಹೇಳಿ, ಅಲ್ಲಿವರೆಗೆ ಜೀವನ ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇರುತ್ತಲ್ಲ, ಇದಕ್ಕಿದ್ದ ಹಾಗೆ ಸ್ವಲ್ಪ ಕಷ್ಟ ಆಗುವುದಕ್ಕೆ ಶುರುವಾಗುತ್ತೆ. ವಾಸ್ತವವಾಗಿ ಅದು ಜಾಸ್ತಿ ಕಷ್ಟ ಅಲ್ಲ, ಆದರೆ ಅಲ್ಲಿವರೆಗೆ ನಮ್ಮ ಜೀವನ ಚೆನ್ನಾಗಿರೋದ್ರಿಂದಾಗಿ ನಮಗದು ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗುತ್ತೆ. ಹೇಗೆ ಹೊಳೆಗೆ ಇಳಿದ ಕೂಡಲೇ ಚಳಿ ಆಗೋದಕ್ಕೆ ಶುರುವಾಗುತ್ತೋ ಆ ರೀತಿಯಾಗಿ ವಾಸ್ತವವಾಗಿ ಅದು ಕಷ್ಟ ಅಲ್ಲ, ಆದರೆ ನಮ್ಗೆ ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಆ ರೀತಿಯಾಗಿ ಮೊದಲು 2.5 ವರ್ಷ, ಮಧ್ಯದ 2.5 ವರ್ಷ ನಿಜವಾಗಿಯೂ ಕಷ್ಟ ಇರುತ್ತೆ. ಹಾಗಾಗಿ ಅದು ಕೂಡ ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಕೊನೆ 2.5 ವರ್ಷ ಇದೆಯಲ್ಲ, ಅಷ್ಟೊತ್ತಿಗೆ ನಮಗೆ ಆ ಚಳಿಯ ಅಭ್ಯಾಸವೂ ಆಗಿರುತ್ತೆ. ಆ ರೀತಿಯಾದಂತಹ ಸಮಸ್ಯೆನೂ ಕೂಡ ಇರೋದಿಲ್ಲ. ನೀರು ಕೂಡ ಕಮ್ಮಿ ಆಗ್ತಾ ಹೋದವಾಗ ಹೇಗೆ ಸುಲಭ ಅಂತ ಹೇಳಿ ಅನ್ಸುತ್ತೋ ಹಾಗೆ ಈ 2.5 ವರ್ಷ ನಿಮಗೆ ಏನು ಹೇಳಿ ಅಷ್ಟೊಂದು ಕಷ್ಟ ಉಂಟಾಗುವುದಿಲ್ಲ. ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದರೆ, ಈಗ ನಾವು ಕಾಫಿ ಕುಡಿತಾ ಇರ್ತೀವಿ. ಕಾಫಿ ಕುಡಿಯುವಾಗ ಮಧ್ಯೆ ಯಾವುದೋ ಒಂದು ಸ್ವೀಟನ್ನು ತಿಂದು ನಾವು ಕಾಫಿಯನ್ನು ಕುಡಿದ್ರೆ ಆ ಕಾಫಿ ನಮಗೆ ಚಪ್ಪೆ ಆಗಿದೆ ಅಂತ ಹೇಳಿ ಅನ್ಸುತ್ತೆ. ಕಾಫಿ ವಾಸ್ತವವಾಗಿ ಏನು ಹೇಳಿ ಸಿಹಿಯಾಗಿರುತ್ತೆ. ಆದರೆ ಯಾವುದೋ ಸ್ವೀಟ್ ತಿಂದು ಕಾಫಿ ಕುಡಿದ್ರೆ ಆ ಕಾಫಿ ಚಪ್ಪೆ ಆಗಿದೆ ಅಂತ ಹೇಳಿ ಅನ್ಸುತ್ತೆ. ಯಾಕೆ ಹೇಳಿ,
ಕಾಫಿ ಸಿಹಿಯಾಗೇ ಇದೆ, ಆದರೆ ಸ್ವೀಟ್ ಎಷ್ಟು ಸಿಹಿಯಾಗಿದೆಯೋ ಅಷ್ಟು ಸ್ವೀಟ್ ಆಗಿ ಏನು ಕಾಫಿ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ ಹೇಳಿ, ಆ ಒಂದು ಸ್ವೀಟನ್ನು ತಿಂದ ಮೇಲೆ ಅದು ತುಂಬ ಸಿಹಿ ಇರೋದ್ರಿಂದಾಗಿ ಇದರಲ್ಲಿರುವಂತಹ ಸಿಹಿ ನಮಗೆ ಅನುಭವಕ್ಕೆ ಬರೋದಿಲ್ಲ, ಕಾಫಿಯಲ್ಲಿರುವಂತಹ ಸಿಹಿ. ಅದೇ ರೀತಿಯಾಗಿ ಜನ್ಮ ಶನಿಯಲ್ಲಿ ತುಂಬ ಕಷ್ಟಗಳು ಉಂಟಾಗಿರೋದ್ರಿಂದಾಗಿ ಇನ್ನು ಮುಂದೆ ಇರುವಂತಹ ಕಷ್ಟಗಳು ಇದ್ರೂ ಕೂಡ ಅದು ಲೆಕ್ಕಕ್ಕೆ ಬರುವುದಿಲ್ಲ, ಆ ರೀತಿಯಾಗಿ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ನೀವು ಸಂತೋಷ ಪಡಬೇಕು. ಜನ್ಮ ಶನಿ ಅಂತ ಹೇಳುವಂಥದ್ದು ನಿಮಗೆ ಮುಗಿತಾ ಇದೆ. ಒಟ್ಟಲ್ಲಿ 7.5 ನೀವು 5 ವರ್ಷಗಳನ್ನು ಮುಗಿಸಿದ್ದೀರಿ, ಇನ್ನು ಒಂದು ಸ್ವಲ್ಪ ಭಾಗ ಇರುವಂಥದ್ದು. ಇದೇನು ಇದರಲ್ಲೂ ಸಮಸ್ಯೆಗಳು ಇರೋದಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಆದರೆ ಈ ಸಮಸ್ಯೆಗಳು ಈ ಹಿಂದೆ ಉಂಟಾದಂತಹ ಏನೇನೋ ಸಮಸ್ಯೆಗಳನ್ನೆಲ್ಲ ಅನುಭವಿಸಾಯ್ತಲ್ಲ, ಅದಕ್ಕೆ ಸಮಾನವಾಗಿರುವುದಿಲ್ಲ. ಈಗ ನಿಮಗೆ ಅದು ಇದನ್ನ ಏನು ಹೇಳಿ, ಸಮಸ್ಯೆಗಳು ಇದ್ರೂ ಕೂಡ ಇದು ಸಮಸ್ಯೆ ಅಂತ ಹೇಳಿ ನಿಮಗೆ ಅನಿಸುವುದಿಲ್ಲ. ಹಾಗಾಗಿ ಈ ಒಂದು ವಿಚಾರಕ್ಕೆ ನೀವು ಸಂತೋಷವನ್ನು ಪಡಬೇಕಾಗತ್ತೆ. ಇನ್ನು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿಯ ಪ್ರಾಪ್ತಿ ಉಂಟಾಗುತ್ತೆ. ಈ 7.5 ನಡೀತಿರುವಂತಹ ಸಂದರ್ಭದಲ್ಲೇ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವುದು ಯಾವುದಕ್ಕೆ ಅಂತ ಹೇಳಿ ಆದರೆ ಮನಸ್ಸಿಗೆ ಮಾತ್ರ ಸಿಕ್ಕಾಪಟ್ಟೆ ಚಿಂತೆಗಳು ಉಂಟಾಗ್ತಾ ಇರುತ್ತೆ. ಪ್ರತಿ ನಿಮಿಷನೂ ಕೂಡ ಮನಸ್ಸಲ್ಲಿ ಏನೇನೋ ಚಿಂತೆಗಳು, ಆ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ತಿರುತ್ತೆ. ಅದರಲ್ಲೂ ಜನ್ಮ ಶನಿಯಲ್ಲಂತೂ ಒಂದು ರೀತಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ ಆದರೆ, ತಲೆಯನ್ನು ತಾಂಡೋಗಿ ಎಲ್ಲರೂ ಗೋಡೆಗೆ ಚೆಚ್ಕೊಂಬಿಡೋಣ ಅಂತ ಹೇಳುವಷ್ಟು ತಲೆಯಲ್ಲಿ ಚಿಂತೆಗಳು ಉಂಟಾಗ್ತಾ ಇರುತ್ತೆ. ಈಗ ಅದು ಮುಗಿತಾ ಇರೋದ್ರಿಂದಾಗಿ ಇನ್ನೂ 7.5 ಇದೆ, ಸಂಪೂರ್ಣವಾಗಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಅಲ್ಲ, ಆದರೆ ಎಷ್ಟೋ ಮಟ್ಟಿಗೆ ನಿಮಗೆ ಕಮ್ಮಿ ಆಗುತ್ತೆ. ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಹೇಳಿ, ನೆಮ್ಮದಿ. ನಾವೆಲ್ಲದನ್ನು ಮಾಡ್ತಿರೋದು ಯಾಕಾಗಿ? ನಮ್ಮ ಸಂತೋಷಕ್ಕಾಗಿ, ನಮ್ಮ ನೆಮ್ಮದಿಗಾಗಿ. ನಮ್ಮ ಜೀವನನ ನಾವು ಎಷ್ಟು ಹಾಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ಆದರೆ ನಾವು ಯಾವುದನ್ನು ಕೂಡ ಅನುಭವಿಸ್ತಾನೇ ಇಲ್ಲ. ನಾವು ಮಾಡ್ತಿರೋದೆಲ್ಲ ನಮ್ಮ ಸಂತೋಷಕ್ಕಾಗಿ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಆದರೆ, ಒಬ್ಬ ವ್ಯಕ್ತಿ ಒಂದು ಕಾರನ್ನು ತಗೊಳ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿರ್ತಾರೆ. ಏನೋ ಒದ್ದಾಡ್ತಾನೆ, ಕಷ್ಟಪಡ್ತಾನೆ, ಅದನ್ನು ತಗೊಂಡು ಬಿಡ್ತಾನೆ. ತಗೊಂಡ ಮೇಲೆ ಏನಾಗುತ್ತೆ ಹೇಳಿ, ಅವನ ಮನಸ್ಸಲ್ಲಿ ಇನ್ನೊಂದು ಆಸೆ ಆರಂಭ ಆಗುತ್ತೆ. ನಾವೊಂದು ಮನೆ ಕಟ್ಟಬೇಕು ಅಂತ ಹೇಳುವಂಥ ಆಸೆ ಆರಂಭ ಆಗುತ್ತೆ. ಆಸೆ ಆರಂಭ ಆಗುವಂಥ ತಪ್ಪಲ್ಲ, ಆದರೆ ಏನಾಗುತ್ತೆ ಹೇಳಿ, ಈ ಕಾರಲ್ಲಿ ಕುತ್ಕೊಂಡು ಹೋಗುವಾಗೆಲ್ಲ ಅವನು ಏನು ಮಾಡ್ತಾನೆ, ನಾವು ಮನೆ ಕಟ್ಟಬೇಕು ಆ ಒಂದು ಯೋಚನೆಯಲ್ಲೇ ಇರ್ತಾನೆ. ಬಿಟ್ರೆ ಈ ಕಾರಲ್ಲಿ ಕುತ್ಕೊಂಡು ನಾನೀಗ ಹೋಗ್ತಾ ಇದ್ದೀನಲ್ಲ, ಇದು ನಂದು ಎಷ್ಟೋ ದಿವಸದ ಕನಸು, ಆ ಒಂದು ಪರಿಸ್ಥಿತಿನ ಅವನು ಅನುಭವಿಸೋದೇ ಇಲ್ಲ. ಅವನು ಅದಕ್ಕೆ ಎಷ್ಟು ಕಷ್ಟಪಟ್ಟು ಅದನ್ನು ಅವನು ತಗೊಂಡಿರ್ತಾನೆ ಅಲ್ವಾ, ಅದು ಅವನು ಎಷ್ಟೋ ದಿವಸದ ಕನಸು. ಈಗ ಅದು ಅವನಿಗೆ ಸಿಕ್ಕಿದೆ, ಅವನು ಅದನ್ನು ಅನುಭವಿಸಬೇಕು. ಆದರೆ ಅದ್ರಲ್ಲಿ ಕುತ್ಕೊಂಡು ಅವನು ಆ ಒಂದು ಕಾಲನ್ನು ಅವನು ಅನುಭವಿಸೋದೇ ಇಲ್ಲ. ಅದು ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತಾನೆ, ಇನ್ನೊಂದು ಯಾವುದೋ ಒಂದು ಆಸೆನ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಮನುಷ್ಯನ ಜೀವನನೇ ಈ ಥರ ಆಗಿ ಹೋಗಿದೆ. ನೆಮ್ಮದಿ ಅಂತ ಹೇಳೋದೇ ಇಲ್ಲ. ಯಾಕಿಲ್ಲ ಅಂತ ಹೇಳಿದರೆ, ನಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ ಸಿಕ್ಕಾಪಟ್ಟೆ ಯೋಚನೆಗಳು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಆದರೆ, ನಾವು ಬೆಳಿಗ್ಗೆ ಕುತ್ಕೊಂಡು ಏನೋ ಒಂದು ಕಾಫಿ ಕುಡಿತಾ ಇರ್ತೀವಿ. ಕುಡಿಯುವಾಗ ನಾವು ಅದನ್ನು ಅನುಭವಿಸ್ತೀವಾ? ಇಲ್ಲ. ಅದನ್ನು ಚೆನ್ನಾಗಿ ಅನುಭವಿಸ್ಬೋದು. ಆದರೆ ನಾವೇನು ಮಾಡ್ತೀವಿ ಹೇಳಿ, ಇವತ್ತು ಇನ್ನು ಬೆಳಿಗ್ಗೆ 11 ಗಂಟೆಗೆ ಇದನ್ನು ಮಾಡಬೇಕು, 12 ಗಂಟೆಗೆ ಇದನ್ನು ಮಾಡಬೇಕು, ಸಂಜೆ ಆದರೆ ಅಲ್ಲಿಗೆ ಹೋಗಬೇಕು, ಈ ಥರ ಏನೇನೋ ಚಿಂತೆ. ನಾವು ಇದನ್ನು ಕುಡಿತಾ ಇದ್ದೀವಿ ಅಷ್ಟು ಬಿಟ್ಟರೆ ನಾವು ಅದನ್ನು ಅನುಭವಿಸ್ತಾ ಇಲ್ಲ. ಹಾಗೆ ನಾವು ಪ್ರತಿಯೊಂದು ನಿಮಿಷನೂ ಕೂಡ ನಾವು ಅನುಭವಿಸ್ತಾ ಇಲ್ಲ. ಇದನ್ನು ಮಾಡುವಾಗ ಇನ್ನೊಂದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೊಂದು ಕೆಲಸ ಮಾಡುವಾಗ ಅದೇ ಅಲ್ಲಿ ಹೋಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈಗ ಒಂದು ಕಾಫಿ ಸಿಕ್ಕಿದ್ರೆ ಹೇಗಿದೆ ಅಂತ ಹೇಳಿ ಅದನ್ನು ಯೋಚನೆ ಮಾಡ್ತಿರ್ತೀವಿ. ಅಲ್ಲಿ ಕೆಲಸದ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಅದೇ ಇಲ್ಲಿ ಕಾಫಿ ಕುಡಿಯುವಾಗ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀವಿ. ಒಟ್ಟಲ್ಲಿ ಯಾವುದನ್ನು ನಾವು ಅನುಭವಿಸ್ತಾ ಇಲ್ಲ. ನಮ್ಗೊಂದು ನೆಮ್ಮದಿ ಅಂತ ಹೇಳುವಂಥದ್ದೇ ಸಿಗ್ತಾ ಇಲ್ಲ. ಇದು ಎಲ್ಲ ಮನುಷ್ಯರ ಜೀವನನೂ ಕೂಡ ಇದೇ ಥರವೇ ಆಗಿ ಹೋಗಿದೆ. ಆದರೆ ನಿಮಗೆ ಈಗ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಪ್ರಾಪ್ತಿ ಆಗುವುದಕ್ಕೆ ಅವಕಾಶ ಇದೆ. ಅದರಲ್ಲೂ ಕೂಡ ಈ 7.5 ಈ ಥರದ್ದು ಸಮಸ್ಯೆಗಳಾಗೋದು ಇನ್ನೂ ಕೂಡ ಹೆಚ್ಚು. ಮನುಷ್ಯನ ಮನಸ್ಸಿನ ಮೇಲೆ ಅದು ಅತಿ ಹೆಚ್ಚಾಗಿ ಪರಿಣಾಮವನ್ನು ಬೀರುವಂಥದ್ದು. ಅದರಲ್ಲೂ ಕೂಡ ಜನ್ಮ ಶನಿಯಲ್ಲಂತೂ ಆ ಮನುಷ್ಯನ ಒಂದು ತಲೆ ಯಾವ ರೀತಿಯಾಗಿ ಹೋಗಿರುತ್ತೆ ಅಂತ ಹೇಳಿ ಆದರೆ, ನಾನು ಈ ಹಿಂದೆನೇ ಹೇಳಿದ್ನಲ್ಲ, ತಲೆಯನ್ನು ತಾಂಡೋಗಿ ಎಲ್ಲರೂ ಗೋಡೆಗೆ ಚೆಚ್ಕೊಂಡ್ಬಿಡೋಣ ಅಂತ ಹೇಳುವಷ್ಟು ಮನಸ್ಸಿನ ಮೇಲೆ ಅದು ಪರಿಣಾಮವನ್ನು ಬೀರ್ತಾ ಇರುತ್ತೆ. ಅಷ್ಟೊಂದು ಮನಸ್ಸಿಗೆ ಚಿಂತೆಗಳು ಅಂತ ಹೇಳುವಂಥದ್ದು ಕಾಡ್ತಾ ಇರುತ್ತೆ. ಅದು ಈ ಜನ್ಮ ಶನಿ ಮುಗಿತಾ ಇರೋದ್ರಿಂದಾಗಿ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಕಮ್ಮಿ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಈ ವಿಚಾರಕ್ಕೂ ಕೂಡ ನೀವು ಖುಷಿಯನ್ನು ಪಡಬೇಕು. ಇನ್ನೊಂದು ವಿಚಾರ ಏನು ಅಂತ ಹೇಳಿ ಆದರೆ, ಈಗ ಶನಿ ಗ್ರಹ ಎಲ್ಲ ಬದಲಾವಣೆ ಆಗ್ತಾ ಇದೆ. ಅದು ಯಾವಾಗ ಹೇಳಿ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು? ಈ ತಿಂಗಳ 29ನೇ ತಾರೀಖಿನಂದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಜನ್ಮ ಶನಿ ಅಂತ ಹೇಳುವಂಥದ್ದು ಇರುತ್ತೆ. ಅದು ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು ಈ ತಿಂಗಳ ಕೊನೆಯ ಭಾಗದಿಂದ. ಹಾಗಾಗಿ ಈ ತಿಂಗಳ ಕೊನೆಯಿಂದ ನಿಮಗೆ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಉತ್ತಮವಾದ ಫಲಗಳು ಪ್ರಾಪ್ತಿ ಆಗುತ್ತೆ.
ಈಗ ಈ ಶನಿಗ್ರಹ ದ್ವಿತೀಯ ಭಾವಕ್ಕೆ ಹೋಗ್ತಾ ಇದೆಯಲ್ಲ, ಅಲ್ಲೂ ಕೂಡ 7.5 ಇರುತ್ತೆ. ನೀವು ಕೆಲವೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಅದೇನು ಅಂತ ಹೇಳೋದನ್ನ ನಾವು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ನೋಡೋಣ, ಆಯ್ತಾ. ಒಟ್ಟಲ್ಲಿ ಈಗೇನು ವಿಷಯ ಅಂತ ಹೇಳಿದ್ರೆ, ಈ ಜನ್ಮ ಶನಿ ಮುಗಿತಾ ಇರೋದ್ರಿಂದಾಗಿ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಇನ್ನು ಮುಂದೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಇದಿಷ್ಟು ಕೂಡ ಒಂದು ವಿಚಾರ ಈ ಶನಿಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈಗ ಈ ಮಾಸದಲ್ಲಿ ಮುಖ್ಯವಾಗಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಈ ಶುಕ್ರವೇ ಮೊದಲಾದಂತಹ ಗ್ರಹಗಳು ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ಗತ ಮಾಸದಂತೆ ಈ ಮಾಸದಲ್ಲಿಯೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಉತ್ತಮವಾಗಿದೆ. ಒಂದಷ್ಟು ಈ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುವುದಕ್ಕೆ ಅವಕಾಶ ಇದೆ. ಇನ್ನು ಪತಿ ಪತ್ನಿಯರ ನಡುವೆ ಏನಾದರೂ ವೈಮನಸ್ಯಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೂ ಕೂಡ ಈ ಮಾಸದಲ್ಲಿ ಅವಕಾಶ ಇದೆ. ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಪಡುತ್ತಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವುದಕ್ಕೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಇದೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಮುಖ್ಯವಾದ ಶುಭ ಫಲಗಳು. ಈಗ ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಜೋಪಾನವಾಗಿರ್ಬೇಕಾಗತ್ತೆ. ಅದೇನು ಅಂತ ಹೇಳಿ ಆದರೆ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಒಂದನೇದು, ಈ ಮಾಸದಲ್ಲಿ ಜನ್ಮಶನಿ ಅಂತ ಹೇಳುವಂಥದ್ದು ಇರುತ್ತೆ, ಕೊನೆಗೆ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಹಾಗಾಗಿ ಮತ್ತೆ ಪಂಚಮ ಭಾವದಲ್ಲಿ ಕುಜಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಉತ್ತಮವಾದ ಆಹಾರವನ್ನೇ ನೀವು ಸೇವನೆ ಮಾಡಬೇಕು. ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಸಾಲವನ್ನು ಕೊಡುವುದಕ್ಕೆ ಹೋಗಬಾರ್ದು. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮವಾಗಿ ಹಣಕಾಸಿನ ಆಗಮನ ಎಲ್ಲ ಆಗುತ್ತೆ. ಆದರೆ ಸಾಲವನ್ನು ಕೊಡುವಂಥದ್ದು ಇಂಥದ್ದನ್ನು ಮಾತ್ರ ಈ ಮಾಸದಲ್ಲಿ ನೀವು ಮಾಡುವುದಕ್ಕೆ ಹೋಗಬಾರ್ದು. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿರಬೇಕು. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಹಿಂದೆಯೇ ಯೋಚನೆ ಮಾಡಿದಂತೆ ಪತಿ ಪತ್ನಿಯರ ನಡುವೆ ವೈಮನಸ್ಸು ಎಲ್ಲ ಇದ್ರೆ ಬಗೆಹರಿಯುತ್ತೆ. ಒಟ್ಟಲ್ಲಿ ಉತ್ತಮವಾಗಿದೆ. ವಿದ್ಯೆ ಮತ್ತೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಆದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಾಲವನ್ನು ಕೊಡಬಾರದು. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ಉದ್ಯೋಗಕ್ಕೆ ಅಪೇಕ್ಷೆ ಪಡುತ್ತಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವುದಕ್ಕೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಇದೆ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.